ನಮ್ಮ ಬೆಂಗಳೂರಲ್ಲಿ ಹೊಸದಾಗಿ ಇವಾಗ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದಾರೆ. 4 ಗಂಟೆಗೆ ಸರ್ವ್ ಮಾಡ್ತಾರೆ. 2 ಗಂಟೆಗೆ ಜನ ಕ್ಯೂ ಬಂದು ನಿಂತ್ಕೊಳ್ಳೋದು, ಆಮೇಲೆ 4 ಗಂಟೆವರೆಗೂ ಬಿರಿಯಾನಿ ತಿನ್ಕೊಂಡು ಹೋಗೋದು. ಕ್ರೇಜಿ ಬ್ರೋ. ಕಂಪ್ಲೀಟ್ಲಿ ಹೈಜೀನ್ ಆಗಿ ಇವರು ಕುಕ್ ಮಾಡೋದು, ಆಮೇಲೆ ಪಕ್ಕಾ ನಾಟಿ ಸ್ಟೈಲು ಸೌದೆ ಒಲೆ ಮೇಲೆ ಮಾಡೋದು. ಆ ಲಾಸ್ಟ್ ಅಲ್ಲಿ ನಮ್ಮ ನಂದಿನಿ ತುಪ್ಪ ಹಾಕೊಂಡು ಕೊಡ್ತಾ ಇದ್ರೆ, ಬ್ಯಾಟಿಂಗ್ ಮಾಡ್ತಾ ಇದ್ರೆ ಒನ್ ಮೋರ್ ಅನ್ಬೇಕು. ಇಲ್ಲಾಂದ್ರೆ ಇದು ನಮ್ಮ ಮೀನಾಕ್ಷಿ ಬಿರಿಯಾನಿ ಅನ್ಬಿಟ್ಟು ನೆಲಮಂಗಲಲ್ಲಿ ಇರೋದು. ಕಂಪ್ಲೀಟ್ಲಿ ಫ್ಯಾಮಿಲಿ ಓರಿಯೆಂಟೆಡ್. ಇನ್ನೊಂದ್ಸಲ ಹೇಳ್ಬಿಡಿ. ರೈಸ್ ಗಿಂತನೂ ಪೀಸ್ ಜಾಸ್ತಿನೇ ರೈಸ್ ಗಿಂತ ಪೀಸ್ ಜಾಸ್ತಿ ಇರುತ್ತದೆ. ಎಲ್ಲಾ ಕಡೆ ರೈಸ್ ಜಾಸ್ತಿ ಪೀಸ್ ಕಮ್ಮಿ. ಮೀನಾಕ್ಷಿ ಬಿರಿಯಾನಿಯಲ್ಲಿ ಪೀಸ್ ಜಾಸ್ತಿ ರೈಸ್. ಈ ಮೀನಾಕ್ಷಿ ಬಿರಿಯಾನಿ ಕ್ರೇಜ್ ಏನಂದ್ರೆ ಜನ ಬಂದು 2 ಗಂಟೆಗೆ ಬರ್ತಾರಂತ ಇಲ್ಲ. ಆಕ್ಚುಲಿ 2 ಗಂಟೆಗೆ ಬಂದು 4 ಗಂಟೆವರೆಗೂ ವೇಟ್ ಮಾಡಿ ಬಿರಿಯಾನಿ ತಿನ್ಕೊಂಡು ಹೋಗೋದು. ಅದೇ ರೀ ಸೂಪರು. ಮಾಮೂಲಿ ಲೈಫಲ್ಲಿ ಇದ್ದೇ ಇರುತ್ತೆ. ಬಟ್ ಸಮ್ಟೈಮ್ಸ್ ಈ ಥರ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ಬೆಳಗ್ಗೆನೆ 2 ಗಂಟೆಗೆ ಬಂದು ವೇಟ್ ಮಾಡ್ಕೊಂಡು ತಿನ್ಕೊಂಡು ಹೋಗುತ್ತೆ. ಅದನ್ನೇ ನೆಕ್ಸ್ಟ್ ಲೆವೆಲ್ ಅನ್ನೋದು. ನೋಡಿ, ನೀವು ನೋಡ್ಬೋದು ಇಲ್ಲಿ ಕ್ರೌಡ್ ಹೆಂಗಿದೆ ಅಂದ್ಬಿಟ್ಟು. ನಾನು ಕೂಡ ಇಲ್ಲೇ ನಿಂತ್ಕೊಂಡಿದ್ದೆ, ಒಂದು ಸ್ಪಾಟ್ ರಿಸರ್ವ್ ಮಾಡ್ಕೊಂಡಿದ್ದೆ. ಇದನ್ನು ಆ್ಯಕ್ಚುಲಿ 4 ಗಂಟೆಗೆ ಶಾರ್ಪ್ ಸರ್ವ್ ಮಾಡ್ತಾರೆ. ಬಟ್ ಜನ ಇಲ್ಲಿ ಆಲ್ರೆಡಿ ಮುಂಚೆನೇ ಬಂದು ನಿಂತ್ಕೊಂಡಿರ್ತಾರೆ. ನಾನು ತೊಗೊಂಡಿರೋದು ಇದು ಅಪ್ರಾಕ್ಸಿಮೇಟ್ಲಿ ನಾನು 4:15 ತೊಗೊಂಡಿರೋದು. ಯಾಕಂದರೆ ನಾನು ಸ್ವಲ್ಪ ಒಳಗಡೆ ಕುಕಿಂಗ್ ಎಲ್ಲ ಪ್ರಾಸೆಸ್ನ ನೋಡ್ತಾ ಇದ್ದೆ. ನೋಡಿ, ಇಲ್ಲಿ ಜನ ನೋಡ್ತಾ ಇರ್ಬೋದು. ಒಳ್ಳೆ ಹನುಮಂತರ ಬಾಲ ಥರ ಕ್ಯೂ. ಅಂದರೆ ವರ್ತ್ ಅನ್ಬೋದು. ಯಾಕಂದರೆ ಈ ಪ್ರೈಸಲ್ಲಿ ನಿಮಗೆ ಇಷ್ಟು ಬೆಳಗ್ಗೆ ಆ ಟೇಸ್ಟ್ ಕೊಡೋದು ಸೂಪರ್ ಗುರು. ಆಮೇಲೆ ಫ್ಯಾಮಿಲಿ ಓರಿಯೆಂಟೆಡ್ ಅಂದರೆ ಫ್ಯಾಮಿಲಿ ಕೂಡ ನೀವು ಕರ್ಕೊಂಬರ್ಬೋದು. ನಾನು ತೊಗೊಂಡಿದ್ದು ಬೇಗ ಇದು. ಆಮೇಲೆ ನಾನು 6 ಗಂಟೆಗೆ ಹೋಗುವಾಗ ಜನ ನೋಡಬೇಕಾಯ್ತು, ಫ್ಯಾಮಿಲಿ ಬರ್ತಾನೆ ಇದ್ದರು. ಇದು ಬೆಳಗ್ಗೆ ಕ್ಲಿಪ್. ಇದು ನೀವು ನೋಡ್ತಾ ಇರೋದು ಒಂಥರ ಜಾಲಿಯಾಗಿರುತ್ಕೊಂಡ್ರಿ. ನೀವು ಫ್ರೆಂಡ್ಸ್ ಎಲ್ಲ ಬಂದು ಈ ಥರ ಬೆಳಗ್ಗೆ ಒಂದು ಮಸ್ತಿ ಮಾಡಿಕೊಂಡು ತಿನ್ಕೊಂಡು ಹೋಗೋದು ಸೂಪರ್ ಅನ್ಬೋದು. ಆಮೇಲೆ ಇಲ್ಲಿ ಸೀಟಿಂಗ್ ಕೆಪಾಸಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೀವು ಏನು ಆಚೆ ಕಡೆನೇ ನಿಂತ್ಕೊಂಡು ತಿನ್ಬೇಕಂತ ಏನಿಲ್ಲ. ನೋಡ್ಬೋದು ಎಷ್ಟು ಕಂಫರ್ಟಬಲ್ ಆಗಿದೆ. ನಾನು ಇವಾಗ ಮಾಡ್ತಿರೋದು ಟೈಮ್ ನೋಡಿ, ನೀವು ಒಂದು ಅಪ್ರಾಕ್ಸಿಮೇಟ್ಲಿ 4:30 ಇರ್ಬೋದು. ಒಳಗಡೆ ಫುಲ್ ಹೌಸ್ಫುಲ್ ಆಗಿದೆ. ನೋಡಿ, ಮಾತಾಡ್ಕೊಂಡು ಈ ಥರ ಮಜಾ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಲೆವೆಲು. ರಾಲೆನ್ಸ್ ಅವರು ಇದ್ದರು ಇಲ್ಲಿ, ಅವ್ರಿಗೂ ಸ್ವಲ್ಪ ಇಂಟರ್ವ್ಯೂ ಮಾಡಿದೆ, ಮಾತಾಡಿದ್ರು. ಒಳ್ಳೆ ಮನುಷ್ಯ. ಒಳಗಡೆ ನೋಡಿ ಸೀಟಿಂಗ್ ಕೆಪಾಸಿಟಿ ನೋಡಿ. ಫ್ರೆಂಡ್ಸ್ಗಳು ಗ್ಯಾಂಗ್ ಹಿಂಗೆ ಬರ್ತಾರೆ. ಸೂಪರ್. ನನಗೂ ಈ ಥರ ಇಷ್ಟ. ನಾನು ಹೋಗಿದ್ದೆ ವಿಡಿಯೋ ಮಾಡೋಕ್ಕೆ, ವ್ಲಾಗ್ ಮಾಡೋಕ್ಕೋಸ್ಕರ. ಸೊ ಜಾಸ್ತಿ ಯಾರಿಗೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಬಟ್ ಸೂಪರ್ ಗುರು. ಇದು ನೋಡಿದ್ರಲ್ಲಿ ನೀವು ಕಂಫರ್ಟಬಲ್ ಆಗಿದೆ. ಅಕಸ್ಮಾತ್ ನೀವೇನಾದರೂ ಯೂಟ್ಯೂಬಲ್ಲಿ ನೀವು ನೋಡ್ತಾ ಇದ್ದರೆ ಮೀನಾಕ್ಷಿ ಬಿರಿಯಾನಿ, ಐ ವುಡ್ ರೆಕಮೆಂಡ್. ಆರಾಮಾಗಿ ನೀವು ಹೋಗ್ಬೋದು. ಆಮೇಲೆ ನಮ್ಮ ಎಲ್ಲ ಸ್ಯಾಂಡಲ್ವುಡ್ ಕನ್ನಡ ಆ್ಯಕ್ಟರ್ಸು, ಲೆಜೆಂಡ್ರಿ ರಾಜಣ್ಣ, ಆಮೇಲೆ ಎಲ್ಲರೂ ವಿಷ್ಣುವರ್ಧನ್, ಪುನೀತ್, ಈ ಥರ ಸೂಪರ್ ಗುರು. ನೋಡಿ, ಒಬ್ಬೊಬ್ಬರು 2 3 ತೊಗೊಂಡು ಹೋಗ್ತಾ ಇರ್ತಾರೆ, ಬಾರಿಸ್ತಾ ಇರ್ತಾರೆ. ಎಲ್ಲ ಈ ಕ್ಯಾಮ್ರಾ ನೋಡಿದ ತಕ್ಷಣ ಒಬ್ಬರು ಶೇರ್ ಮಾಡಿದ್ದಾರೆ. ಚಾಕ್ಲೇಟ್ ಚಂದು ಅಣ್ಣ ಮಾತ್ರ ಸೂಪರ್ ಗುಡು. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆ್ಯಸ್ ಎ ಇನ್ಫ್ಲೂಯೆನ್ಸರ್ ಅವ್ರು ನನಗೆ ತುಂಬಾ ಟಿಪ್ಸ್ ಕೊಟ್ಟರು, ಹೆಂಗೆ ಬೆಳೆಯೋದು ಏನು ಎತ್ತ ಅಂದ್ಬಿಟ್ಟು. ಬಿರಿಯಾನಿ ಜೊತೆ ಇದನ್ನು ಇತ್ತು ನೋಡಿ. ಬೇರೆಯವರು ಕೂಡ ವ್ಲಾಗ್ಸ್ ಮಾಡ್ತಾಯಿದ್ರು, ನಾವು ಮಾಡ್ತಾಯಿದ್ರಿ. ಇದೇ ರೀ ಫನ್ನು ಯೂಟ್ಯೂಬಲ್ಲಿ ಕಾಂಟೆಂಟ್ ಕ್ರಿಯೇಟರ್ ಆಗೋದು. ಆಮೇಲೆ ಇವರು ಮೆನ್ಯೂ ಮಾತ್ರ ಪಾಕೆಟ್ ಫ್ರೆಂಡ್ಲಿ ಇದೆ. ಎಲ್ಲ ನೋಡ್ಬೋದು ನೀವು, ಒಂದ್ಸಲ ನೋಡಿ. ಸೂಪರ್ ಆಗಿದೆ ಮೆನ್ಯೂ. ನಾನು ಒಂದು ಕಾಲ್ ಸೂಪು ಆಮೇಲೆ ಒಂದು ಬಿರಿಯಾನಿ ಟ್ರೈ ಮಾಡಿದ್ದೆ, ಅದೇ ಫುಲ್ ಆಗ್ಬಿಟ್ಟಿತ್ತು. ಹಾಯ್, ನಿಮ್ಮ ಹೆಸರು? ಅಮ್ಮು ಪ್ರಿಯಾ. ಮೇಡಮ್, ಮೀನಾಕ್ಷಿ ಬಿರಿಯಾನಿ ಬರೋಕ್ಕೆ ಇಲ್ಲಿ ಸೊ ತುಂಬಾ ದಿನದಿಂದ ಅನ್ಕೊಂಡಿದ್ವಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ವಿ. ಸೊ ಇವತ್ತು ಬರಬೇಕು ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಸೊ ಟೇಸ್ಟು ಸಕ್ಕತ್ತಾಗಿದೆ. ನಾವು ಮಟನ್ ಬಿರಿಯಾನಿ ಟ್ರೈ ಮಾಡಿದ್ದೀವಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೊ 2 ಗಂಟೆಗೆ ಬಂದು ವೆಯ್ಟ್ ಮಾಡಿ 4 ಗಂಟೆವರೆಗೂ ನಾವು ತಿಂತಿದ್ದೀವಿ. ತುಂಬ ಚೆನ್ನಾಗಿದೆ. ಸೌದೆ ಒಲೆಯಲ್ಲಿ ಮಾಡಿರೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿದೆ. ಮತ್ತು ಯಾವುದೇ ಥರ ಟೇಸ್ಟಿಂಗ್ ಪೌಡರ್ ಹಾಕಿಲ್ಲ. ಇಲ್ಲಿ ಬಿರಿಯಾನಿನೂ ಸಕ್ಕತ್ತಾಗಿದೆ. ಮತ್ತು ಕಾಲ್ ಸೂಪು, ಕಬಾಬ್ ಎಲ್ಲನೂ ಟ್ರೈ ಮಾಡಿದ್ವಿ. ಎಲ್ಲನೂ ಸಕ್ಕತ್ತಾಗಿದೆ. ಸೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಈ ಶಾಪ್ಗೆ ವಿಸಿಟ್ ಮಾಡಿ. ಯಾರಾದ್ರೂ ನಮ್ಮ ರೀಲ್ಸ್ ನೋಡ್ತಾ ಇದ್ರೆ ರೆಕಮೆಂಡ್ ಮಾಡ್ತೀರಾ ಬರಕ್ಕೆ? ಯಾರಾದ್ರೂ ನಮ್ಮ ರೀಲ್ಸ್ ನೋಡ್ತಾ ಇದ್ರೆ ರೆಕಮೆಂಡ್ ಮಾಡ್ತೀರಾ ಬರಕ್ಕೆ? ಖಂಡಿತವಾಗ್ಲೂ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ಟೇಸ್ಟ್ ಅಂಡ್ ಸಕ್ಕತ್ತಾಗಿದೆ. ಒಂದ್ಸಲ ತಿಂದ್ರೆ ನೆಕ್ಸ್ಟ್ ಟೈಮ್ ಅವ್ರು ಖಂಡಿತವಾಗ್ಲೂ ಬರ್ತಾರೆ. ಮೇಡಮ್, ಫುಡ್ ಕುಕ್ ಆಗಿದೆಯಾ? ಟೆಂಡರ್ ಆಗಿದೆಯಾ ಮಟನು? ಸಕ್ಕತ್ತಾಗಿ ಆಗಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಜ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಲೈಫಲ್ಲಿ ಮೀನಾಕ್ಷಿ ಹೋಟ್ಲಲ್ಲಿ ಬಂದು ನಾನು ಬೆಳಗಿನ ಜಾವ ವೆಯ್ಟ್ ಮಾಡಿ ತಿಂತಾರದು ಬಿರಿಯಾನಿ, ಮಟನ್ ಬಿರಿಯಾನಿ ಎಷ್ಟು ಲೆವೆಲ್ ಆಗಿದೆ. ಒಂದೊಂದು ಪೀಸು ಅಮೃತ. ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ನೆಲಮಂಗಲ ಟೋಲ್ಗೆ ಹೋಗೋ ಹಿಂದೆನೇ ಇರೋದು ಮೀನಾಕ್ಷಿ ಹೋಟೆಲ್. ನೆಕ್ಸ್ಟ್ ಲೆವೆಲ್ ಆಗಿದೆ. ನಾನು 2 ಗಂಟೆಗೆ ಬಂದಿದ್ದು, ಇವಾಗ ಕಾಯ್ದು ವೆಯ್ಟ್ ಮಾಡಿರೋದಕ್ಕೆ ಒಳ್ಳೆ ಊಟ ಸಿಕ್ಕಿದೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ತಿಂತಾರದು? ಮಟನ್ ಬಿರಿಯಾನಿ ಲೆವೆಲ್. ಮಟನೇ ತಿನ್ನಲ್ಲ ಜಾಸ್ತಿ, ಆದ್ರೆ ಇಲ್ಲಿ ಮಟನ್ ತಿಂತಾ ಇದೀನಿ. ಸರ್, ಹೆಂಗಿದೆ ಮಟನ್? ಟೆಂಡರ್ ಆಗಿದೆಯಾ? ಸೂಪರ್ ಆಗಿದೆ. ಒಂದು ಚೂರು ಕೆಮಿಕಲ್ ಅನ್ನೋದೇ ಇಲ್ಲ, ಪ್ಯೂರ್ ಆಗಿ ಮಾಡಿದ್ದಾರೆ. ನೀವು ಟೇಸ್ಟಿಂಗ್ ಪೌಡರ್ ಹಾಕಿಲ್ಲ ಅಂತ ಹೇಳ್ತೀರಾ? ಏನು ಹಾಕಿಲ್ಲ ಬ್ರೋ, ನ್ಯಾಚುರಲ್ ಆಗಿದೆ. ಮನೇಲಿ ಏನ್ ಮಾಡ್ತಾರೋ ಅದೇ. ಆದ್ರೆ ಒಂದು ಕೈ ಜಾಸ್ತಿನೇ ಇದೆ. ನಾಟಿ ಸ್ಟೈಲ್, ಪಕ್ಕಾ ನಾಟಿ ಸ್ಟೈಲು. ಯಾರೇ ಇದ್ರು ಆಲ್ಮೋಸ್ಟ್ ಈ ಕಡೆ ಹೋಗೋರು ಯಾರೇ ಇದ್ರು ಬಂದು ತಿನ್ನಿ. ಸೂಪರ್ ಆಗಿದೆ, ಒಳ್ಳೆ ಟೇಸ್ಟ್. ಸರ್, ಈ ಫ್ರೆಂಡ್ಸ್ ಎಲ್ಲ ತಗೊಳ್ಳಿ. ನೋಡಿ, ಅಲ್ಲಿ ಹೆಣ್ಮಕ್ಳೆಲ್ಲ ಹೆಂಗ್ ಇಷ್ಟೊತ್ತು ಬಂದು ಬೆಳಿಗ್ಗೆ ತಿಂತಾ ಇದಾರೆ ನೋಡಿ.
ಸರ್ ನಮ್ಮ ಕಡೆಯಿಂದ ಯಾರಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇರೋದು ಆಮೇಲೆ ರೀಲ್ಸ್ ನೋಡ್ತಾ ಇದ್ರೆ ರೆಕಮೆಂಡ್ ಮಾಡ್ತೀರಾ ಬರೋಕ್ಕೆ? ಸರ್ ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಬನ್ನಿ. ಪಾಪ ತುಂಬ ಅವರು ಒಳ್ಳೆ ರಿವ್ಯೂ ತೊಗೊಂಡು ತಿಂದ್ಬಿಟ್ಟು ಅವರು ನಮಗೆ ರಿವ್ಯೂ ತೊಗೊಂತಾರದು. ಸರ್ ಹೇಗಿತ್ತು ನೀವು ಹೇಳಿ ಸರ್. ನಾನು ಇನ್ನು ತಿನ್ಬೇಕು ಬ್ರೋ. ನೀವು ತಿನ್ನೋಕಿದ್ದಾರೆ ಬಂದಿರೋದು ನೋಡಿ. ಅವ್ರು ತಿನ್ಬಿಟ್ಟು ಅವರು ಒಂದು ರಿವ್ಯೂ ಕೊಡ್ತಾರೆ. ನಮಗಂತೂ ಹೆವಿ ಇಷ್ಟ ಆಗೋಯ್ತು. ನಾವು ಆಡಿಯನ್ಸು ಅದು ಒಳ್ಳೆ ರಿವ್ಯೂ ಕೊಟ್ಟಿದ್ದೀವಿ ನೋಡಿ. ಎಂತರ ಊಟಕ್ಕೆ ಬೇರೆ ಕೆಲಸ ಬರ್ತಾಯಿದೆ. ಸೀರಿಯಸ್ಲಿ ಬಂದು ತಿಂದು ನೋಡಿ, ಚೆನ್ನಾಗಿಲ್ಲ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಸರ್ ನಿಮ್ಮ ಹೆಸರು ಹೇಳಿ ಒಂದು ಸರ್. ನಮ್ಮ ಹೆಸರು ಹರ್ಷಾಚಾರಿ ಅಂತ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮೀನಾಕ್ಷಿ ಬಿರಿಯಾನಿ ತುಂಬ ಚೆನ್ನಾಗಿದೆ. ನಾನು ಮಟನ್ ಬಿರಿಯಾನಿ ತೊಗೊಂಡೆ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನಾನು ಫಸ್ಟ್ ಟೈಮ್ ರೀಲ್ಸಲ್ಲೇ ನೋಡಿದ್ದು, ಬಟ್ ಇವತ್ತು ತಿನ್ನೋಣ ಅಂತ ನಾವು ನಮ್ಮ ಟೀಮ್ ಎಲ್ಲ ಬಂದಿದ್ದೀವಿ. ಒಂಚೂರು ಏನು ಟೇಸ್ಟಿಂಗ್ ಪೌಡ್ರ್ ಆಗೋದು ಅನ್ನೋದು ಏನಿಲ್ಲ. ತಿನ್ನಿ, ತುಂಬ ಚೆನ್ನಾಗಿದೆ. ನಿಮ್ಮ ಫಾಲೋವರ್ಸ್ ಹೇಳೋದು ಇಷ್ಟ, ತುಂಬ ಚೆನ್ನಾಗಿದೆ, ಎಲ್ಲ ಬನ್ನಿ. ಬರೀ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಲ್ಲ, ಕಾಲ್ ಸೊಪ್ಪಿಂದ ಹಿಡಿದು ಪ್ರತಿಯೊಂದು, ಕಬಾಬಿಂದ ಹಿಡಿದು, ಇಡ್ಲಿಯಿಂದ ಹಿಡಿದು, ದೋಸೆಯಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ಕಾಲ್ ಸೊಪ್ಪು ಒಂದ್ಸಲಿ ಕುಡೀರಿ, ನಿಮ್ಮ ಬೋನೇ ಫ್ರೀ ಆಗೋಗುತ್ತೆ. ಆ ಥರ ಇರುತ್ತೆ. ನಮ್ಮ ಬ್ರೋ ಹೇಳಿದ್ದಾರೆ. ಓವರಾಲ್ ತುಂಬ ಚೆನ್ನಾಗಿದೆ ಬಿರಿಯಾನಿ, ತುಂಬ ಚೆನ್ನಾಗಿದೆ. ಅಂದಿದ ತಕ್ಷಣ ಕಾಲ್ ಸೊಪ್ಪು ನೋಡಿ, ಕಾಲ್ ಸೂಪು ತಗೊಳ್ಳಿ, ಅದೊಂದು ಟೇಕ್. ಹೇಗಿದೆ ಹೇಗಿದೆ? ಸೂಪರ್. ಫುಲ್ ಟಯರ್ಡ್ ಆಗಿತ್ತು ಬಾಡಿ, ಇವಾಗ ಫುಲ್ ಫ್ರೀ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ನೀವು ತಿಂದಿರೋದು ಅಲ್ಲ, ನಿಮ್ಮ ಪ್ಲೇಟ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ನೋಟು. ಒಂಚೂರು ಬೋನ್ಸು ಬಿಟ್ಟಿಲ್ಲ, ನೀಟಾಗಿ ತಿನ್ಬಿಟ್ಟಿದ್ದೀರಾ. ಸರ್, ನಾನು ತಿನ್ನೋ ವಿಚಾರದಲ್ಲಿ ಹಂಗೆ ಏನು ಬಿಡಲ್ಲ, ತಿನ್ಕೊಂಡ್ಬಿಡ್ತೀನಿ. ಅದೇ ಟೇಸ್ಟ್ ಚೆನ್ನಾಗಿತ್ತು ಅಂದ್ರೆ ಇನ್ನೂ ತಿಂದು. ಆ ಥರ ನಾವು ಇವರೆಲ್ಲ ಬನ್ನಿಲಿ, ನಮ್ಮ ಮಾತು ಬನ್ರಿ. ಇವರು ವೀಲರ್ ಡೀಲರ್ ಅಂದ್ಬಿಟ್ಟು ಫ್ರೆಂಡು, ಸಾರಿ ಅಂದ್ಬಿಟ್ಟು. ಹೇಗಿದೆ ಟೇಸ್ಟ್? ತಿನ್ಬಿಟ್ಟು ಹೇಳ್ತೀನಿ, ಒಂದು 5 ನಿಮಿಷ ತಿಂದಾದ್ಮೇಲೆ ಹೇಳ್ತೀನಿ. ಓಕೆ ಬ್ರೋ, ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಶಿಪ್ ಹಿಂಗೆ ಇರಲಿ, ಸ್ಟ್ರಾಂಗ್ ಆಗಿರ್ಲಿ ಅಂದ್ಬಿಟ್ಟು ಇರ್ಲಿ ಬ್ರೋ. ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ ನೋಡಕ್ಕೆ ಎಲ್ಲರಿಗೂ. ಓಕೆ ಬ್ರೋ. ಬರೀ ಅಷ್ಟೇನಾ? ಟೇಬಲ್ ಬೇರೆ ಟೇಬಲ್ ಬಿಟ್ರೆ ಬೇರೆ ಲಾಸ್ಟಲ್ಲಿಂದ ಮ್ಯಾಕ್ಸಿಮಮ್ ಬರೀ 10-12 ಕಿಲೋಮೀಟರ್ ಅಷ್ಟೇ, ಜಾಸ್ತಿ ದೂರನೇ ಇಲ್ಲ. ಆರಾಮಾಗಿ ಬನ್ನಿ. ನಿದ್ದೆನೆ ಮಾಡಿಲ್ಲ ಈ ಊಟಕ್ಕೋಸ್ಕರ, ನಾವು ನಿದ್ದೆನೆ ಮಾಡಿಲ್ಲ. ಸರ್, ನಾನು ಅಷ್ಟೇ ನೈಟ್ ಡ್ಯೂಟಿ ಮುಗಿಸ್ಕೊಂಡು ನಾನು IT ಕಂಪ್ನಿಯಿಂದ ಹಿಂಗೆ ಬರ್ತಾ ಇರೋದು. ಇಲ್ಲ, ನಿಮ್ಮ ಚಾನಲ್ ನೋಡ್ತಾ ಇರ್ತೀವಿ. ನಿಮ್ಮ ಚಾನಲ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಫುಡ್ ಹೆಂಗಿತ್ತು? ಚೆನ್ನಾಗಿತ್ತು. ಏನೇನು ಟ್ರೈ ಮಾಡಿದ್ರಿ ನೀವು? ನಾವು ಮಟನ್ ಬಿರಿಯಾನಿ ಟ್ರೈ ಮಾಡಿದ್ವಿ. ಓಕೆ, ಕಾಲ್ ಸೂಪ್ ಟ್ರೈ ಮಾಡಿದ್ವಿ. ಕಾಲ್ ಸೂಪು, ಮಟನ್ ಬಿರಿಯಾನಿ, ದೆನ್ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಸಕ್ಕತ್ತಾಗಿತ್ತು. ಮಟನ್ ಬಿರಿಯಾನಿ ನಿಮ್ಮ ಹೆಸರು ಹೇಳಿ. ಪೂಜಾ. ನೀವು ಎಲ್ಲಿಂದ ಬರ್ತಾ ಇರೋದು? ನಾನು ಅಂದ್ರಳ್ಳಿಯಿಂದ ಬರ್ತಾ ಇರೋದು. ನಾನು ರೀಲ್ಸ್ ಅಲ್ಲಿ ನೋಡ್ಬಿಟ್ಟು ಬಂದಿದ್ದು. ಓಕೆ, ಬರ್ತಾ ಅಂತಾನೆ ಹೇಳ್ಬೋದು. ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಯಾರಾದ್ರೂ ರೀಲ್ಸ್ ನೋಡ್ತಾ ಇದ್ರೆ ಬರಕ್ಕೆ ರೆಕಮೆಂಡ್ ಮಾಡ್ತೀರಾ? ಯಾ, ಆಫ್ ಕೋರ್ಸ್ ಮಸ್ಟ್ ಟ್ರೈ. ರೀಲ್ಸ್ ನೋಡಿದವ್ರು ಬಂದು ಟ್ರೈ ಮಾಡಿ. ಅಂಡ್ ನೆಲಮಂಗಲ ರೋಡ್ ಅಲ್ಲೇ ಇರೋದು. ಸೊ ಯಾರಾದ್ರೂ ಈ ಸೈಡ್ ಹೋದ್ರೆ ಮಸ್ಟ್ ಟ್ರೈ ಮಾಡಿದ್ವಿ. ಫುಡ್ ಟೇಸ್ಟ್ ಹೆಂಗಿತ್ತು ಹೇಳಿ? ಟೇಸ್ಟ್ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಫುಡ್ ಕ್ವಾಂಟಿಟಿ ಸಫಿಷಿಯಂಟ್ ಇತ್ತಾ, ಜಾಸ್ತಿನೇ ಇತ್ತಾ? ಕ್ವಾಂಟಿಟಿ ತಿನ್ನಕ್ಕಾಗಿಲ್ಲ. ತಗೊಂಡ್ರೆ ನಾವು ಒಂದ್ ಸಾಕಾಗಲ್ಲ ಆ ತರ ಅಂತ ಅನ್ಕೊಂತಿದ್ವಿ. ಬಟ್ ಒಂದನ್ನ ಖಾಲಿನೇ ಮಾಡಕ್ಕಾಗ್ಲಿಲ್ಲ, ಒದ್ದಾಡ್ಕೊಂಡ್ ತಿಂದ್ವಿ. ಚೆನ್ನಾಗಿರುತ್ತೆ. ಕ್ವಾಂಟಿಟಿ ಎಲ್ಲ ಜಾಸ್ತಿನೇ ಕೊಡ್ತಾರೆ. ಹುಡುಗರು ಖಾಲಿ ಮಾಡ್ತಾರೆ, ಹುಡುಗರು ಅಂದ್ರೆ ನಮ್ಗೆ ಒಂದ್ ಸಾಕಾಗುತ್ತಾ? ನಾವು ಟ್ರೈ ಮಾಡಿ ನೋಡ್ತೀವಿ. ಸಿಸ್ಟರ್ ಹೇಳ್ತಾ ಇದಾರೆ ಪೀಸ್ ಜಾಸ್ತಿ ಇರುತ್ತೆ. ಹೌದು, ಇದು ಕೇಳ್ಬೇಕು, ಇನ್ನೊಂದ್ಸಲ ಹೇಳ್ಬಿಡಿ. ರೈಸ್ ಗಿಂತನೂ ಪೀಸ್ ಜಾಸ್ತಿನೇ ಇತ್ತು. ರೈಸ್ ಗಿಂತ ಪೀಸ್ ಜಾಸ್ತಿ ಇರುತ್ತಂತೆ. ಎಲ್ಲಾ ಕಡೆ ರೈಸ್ ಜಾಸ್ತಿ, ಪೀಸ್ ಕಮ್ಮಿ. ಮೀನಾಕ್ಷಿ ಬಿರಿಯಾನಿಯಲ್ಲಿ ಪೀಸ್ ಜಾಸ್ತಿ, ರೈಸ್ ಕಮ್ಮಿ. ನಾವು ಪೀಸ್ ಅಷ್ಟೇ ತಿಂದ್ವಿ, ರೈಸ್ ನ ಒಂಚೂರು. ನೀವು ಬನ್ನಿ ಈ ಕಡೆ. ರೀಲ್ಸ್ ನೋಡ್ತಾ ಇದ್ರೆ ರೆಕಮೆಂಡ್ ಅಂತೆ, ನಾನು ಟೇಸ್ಟ್ ಮಾಡ್ತೀನಿ, ಟೇಸ್ಟ್ ಮಾಡ್ಬಿಟ್ಟು ರಿವ್ಯೂಸ್ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹೇಳಿ, ನಾವು ನಮ್ಮ ವಿಡಿಯೋ ಸೆಟ್ ಮಾಡ್ತೀವಿ. ಖಂಡಿತವಾಗ್ಲೂ ನೋಡ್ರಿ, ಈ ತರ ಬೇಕು ನಮ್ಗೆ. ಥ್ಯಾಂಕ್ ಯು. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ರಿವ್ಯೂ ಹೆಂಗಿದೆ ಅಂದ್ಬಿಟ್ಟು. ಬನ್ನಿ. ರೈಸು ಪರ್ಫೆಕ್ಟಾಗಿ ಕುಕ್ ಆಗಿದೆ. ಪೀಸಸ್ ತಿಂದೆ, ನನಗೆ ಸ್ವಲ್ಪ ಸ್ಪೈಸಿ ಅಂತು, ಬಟ್ ಸ್ಪೈಸ್ ಇದ್ರೇ ಸರಿ. 4 o'clock ಬೆಳಗ್ಗೆ 4 ಗಂಟೆಗೆ ಬಂದಿದ್ದು. ಅಂದರೆ 4 o'clock ಬಂದ್ಬಿಟ್ಟು ಈ ಥರ ಬಿರಿಯಾನಿ ತಿನ್ನೋದು ಚಳಿಯಲ್ಲೇ ಇದೇ ಒಂಥರ ಸ್ವರ್ಗ ಕಂಡ್ರಿ. ನೀವು ಬನ್ನಿ, ಅಕಸ್ಮಾತ್ ರೀಲ್ಸ್ ನೋಡ್ತಾ ಇದ್ದೆ ಬನ್ನಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ಪೈಸಿಯಾಗಿ ಸೂಪರ್ ಆಗಿದೆ.